ಬಂದಂತ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮೀಡಿಯಾದವ್ರಿಗೆ ಎಲ್ರಿಗೂ. ಯಾಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಟ್ರೈಲರ್. ಸೊ ಏನೋ ಒಂಥರ ಬೇರೆ ವಿಷಯ ಹೇಳಕ್ ಹೋಗ್ತಾ ಇದೆ. ಸೊ ಇದಕ್ಕೆ ಪಪ್ಪಿ ಸ್ಟಾರ್ಟ್ ಆಗೋಕೆ ಮುಂಚೆ ಮಹೇಶ್ ಗೌಡ್ರು ನನ್ನ ಆತ್ಮೀಯ ಫ್ರೆಂಡ್, ನಮ್ಮೂರವರು ಬೇರೆ. ಸೊ ಅವ್ರು ಸಿಕ್ಕಾಗ ಒಂದು ಟ್ಯೂನ್ ಕೇಳಿಸಿದ್ರು, ಬೀಸುವ ಗಾಳಿಗೆ ಭೇದವು ಎಲ್ಲಿದೆ ಅಂತ. ನಾನು ಅವತ್ತೇ ಹೇಳಿದೆ ಇದು ಸೂಪರ್ ಹಿಟ್ ಆಗಿದೆ ಮಹೇಂದ್ರ ಗೌಡ್ರು. ಸೊ ಹೌದು, ಅದು ನನಗೆ ತುಂಬಾ ಈಗಲೂ ಕಾಡ್ತಾ ಇದೆ. ಆ ಸಾಂಗ್ ತುಂಬಾ ಟ್ಯೂನು, ಕ್ಯಾಚ್, ಪಿಕ್ಚರೈಸೇಷನ್ ಎಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಬರ್ದಿದ್ರೆ, ಅದ್ಭುತ ಲೈನ್. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಗೆಲ್ಲುತ್ತಂತ ನಾನು ಪ್ರಾಮಿಸ್ ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರ್ತಕ್ಕಂತ ಫಿಲಂ ಇದು. ಮಸ್ಟ್ ಅಂಡ್ ಶುಡ್ ಗೆಲ್ಲೇಬೇಕು. ಯಾಕಂದ್ರೆ ಪಪ್ಪಿ ಮಾಡಿರದೆ ನಾವು ಫ್ರೆಂಡ್ಸ್ ಸೇರಿ ಮಾಡಿರೋ ಸಿನಿಮಾ. ಅದು ಗೆದ್ದಿದೆ ಅಂದ್ರೆ ಡೆಫಿನೆಟ್ ಇಂಥ ಸಿನಿಮಾ ಗೆಲ್ಲೇಬೇಕು. ಯಾಕಂದ್ರೆ ಆ ಒಂದು ಫ್ರೆಂಡ್ಶಿಪ್ ಇರ್ತಾರಲ್ಲ, ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟು ಸಿನಿಮಾ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಆ ಜೊತೆಗೆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ ನನಗೆ ಗೊತ್ತಿದೆ. ಸೊ ದೊಡ್ಡ ಆಕ್ಟರ್ ಇಟ್ಕೊಂಡು ಮಾಡ್ಬೋದು, ಇಲ್ಲ ಕೋಪ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೊಂದ್ ಡೇ ಬಂದು ಶೂಟ್ ಮಾಡ್ಬೋದು. ಬಟ್ ಮಕ್ಕಳಲ್ಲ, ಆ ಮಕ್ಕಳು ಮನ್ಸು ಇಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಆ ತಂಡ ಎಲ್ಲ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನಾದ್ರೂ ಒಂದು ಪಪ್ಪಿ ಈ ಮಟ್ಟಕ್ಕೆ ಹೋಗಿದೆ ಕಾರಣ ಅಂದ್ರೆ ಅದು ನಿಮ್ಮಿಂದ, ನೀವಿಲ್ಲ ಏನೂ ಆಗಲ್ಲ. ಯಾಕಂದ್ರೆ ಎಷ್ಟು ಎಫರ್ಟ್ ಆಗಿ ಆ ಸಿನಿಮಾಗ ಪ್ರಮೋಷನ್ ಮಾಡಿದ್ರ ಅಂತ ನನಗೆ ಗೊತ್ತು. ಸೊ ನಾ ಯಾವತ್ತೂ ಋಣಿಯಾಗಿರ್ತೀನಿ. ಅದೇ ತರ ಈ ತರ ಸಿನಿಮಾಗಳು ಗೆಲ್ಬೇಕಂದ್ರೆ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾಕ್ಕೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡೈರೆಕ್ಟರ್. ಮೊದಲಿಗೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಫಸ್ಟ್ ಕ್ಷಮೆ ಕೇಳ್ತೀನಿ ತಡವಾಗಿ ಬಂದಿದ್ದಕ್ಕೆ. ಹಾಗೆ ಎಲ್ರಿಗೂ ನಮಸ್ಕಾರ, ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ. ಸೀಸ್ ಕಡ್ಡಿ ಆ ಶೀರ್ಷಿಕೆನೇ ಬಹಳ ವಿಭಿನ್ನವಾಗಿದೆ. ಎಷ್ಟೋ ಜನಕ್ಕೆ ಸೀಸ್ ಕಡ್ಡಿ ಅರ್ಥನೇ ಗೊತ್ತಿರಲ್ಲ. ಸೊ ಅದರಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಸಿನಿಮಾ ಇದು. ಬಹಳ ಸ್ನೇಹಿತರು ಬಗ್ಗೆ ಹೇಳಬೇಕು ಅಂತ ಅಂದರೆ, ಸಂಪತ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ರತನ್, ಕೃತಿ, ಇವರೆಲ್ಲ ಬಾಲ್ಯ ಸ್ನೇಹಿತರು. ಸೊ ಅವ್ರ ಜೊತೆ ನನ್ನ ಜಗಳನೂ ಕೂಡ ಆಗಿದೆ, ಯಾಕೆ ಈ ಸಿನಿಮಾನ ತಡ ಮಾಡ್ತಿದ್ದೀರಾ ಅಂತ ರಿಲೀಸ್ ಮಾಡೋದಕ್ಕೆ. ಜೊತೆಗೆ ಆ ಸ್ನೇಹ ಅಷ್ಟು ಜನರು ರತನ್ ಅವರ ಒಂದು ಕನಸಿಗೋಸ್ಕರ ಅವರೆಲ್ಲರೂ ಕೈ ಜೋಡಿಸಿ ಗ್ರಹಣ ಅಂತ ಒಂದು ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡಿ ಇವತ್ತು ಸೀಸ್ ಕಡ್ಡಿ ಅದ್ರ ಮುಖಾಂತರ. ಈಗ ಆಲ್ರೆಡಿ ಅದಕ್ಕಿಂತ ಮುಂಚೆ ಅಂಶು ಬಂದಿತ್ತು, ಬಟ್ ಅದಕ್ಕಿಂತ ಮುಂಚೆ ಇದಾಗಬೇಕಾಯ್ತು. ಯಾಕೆಂದರೆ 4 ಜನ ಮಕ್ಕಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಂತ ಒಂದು ಸಿನಿಮಾ. 4 ವಿಭಿನ್ನವಾದಂತಹ ಕಥೆಗಳು ಎಣ್ದಿರುವಂಥದ್ದು. ಜೊತೆಗೆ ನಮ್ಮ ಸಂಜಯ್ ಒಂದು ಅದ್ಭುತವಾದ ಪಾತ್ರನ ಮಾಡಿದ್ದಾರೆ. ಸೊ ಪ್ರಾಮಿಸಿಂಗ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಕೂಡ. ನಾನು ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆನೇ ಮಾತಾಡ್ತೇನೆ. ಯಾಕೆಂದರೆ ಆಲ್ರೆಡಿ ನಾವು ಒಂದಷ್ಟು ಕೂತ್ಕೊಂಡು ಕರೆಕ್ಷನ್ಸು ಮತ್ತೊಂದು ಇನ್ನೊಂದು ಕೂತ್ಕೊಂಡಾಗ ಸಿನಿಮಾ ನೋಡಿದ್ವಿ ಹೇಗಿದೆ ಅಂತ. ಅದು ಹೇಗೆ ಬಂದಿದೆ ಅನ್ನೋದು ಗೊತ್ತಿದೆ. ಅಷ್ಟಿದ್ದಲೇ ಅವಾರ್ಡ್ಸ್ಗಳು ಬಂದಿಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ಗಳೆಲ್ಲ ಬಂದಿಲ್ಲ. ಸೊ ಇದಕ್ಕೆಲ್ಲ ಪ್ರಮುಖವಾಗಿ ನಮ್ಮ ಡೈರೆಕ್ಟರ್ ರತನ್ ಅವರು ಕಾರಣಕರ್ತರಾಗ್ತಾರೆ. ಅವರ ಎಫರ್ಟು, ಅವರ ಯೋಚನೆ ಹೇಳಬೇಕು ಅಂತ ಅಂದರೆ, ಈಸ್ ನಾಟ್ ಅ ಗುಡ್ ನರೇಟರ್, ಬಟ್ ಒಂದು ಒಳ್ಳೆ ಅದ್ಭುತವಂತ ಸಿನಿಮಾ ಮೇಕರ್ ಅವರು. ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಅವ್ರ ಜೊತೆ ನಮ್ಮದು ಒಂದಷ್ಟು ಪ್ರಯತ್ನಗಳು ನಡೀತಿದೆ ಮುಂದಿನ ಸಿನಿಮಾಗಳ ಬಗ್ಗೆ. ಸೊ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆ ಕಾಂಟೆಂಟ್ನ ನೀವು ಕನ್ನಡಕ್ಕೆ ಕೊಡ್ತಾ ಇದ್ದೀರಾ. ಒಂದು ತಂಡವಾಗಿ ಪ್ರಾಮಿಸಿಂಗ್ ಆಗಿರುವಂಥ ತಂಡ ಇದು ಹಿಂಗೆ ಸಾಗಲಿ, ಒಳ್ಳೇದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೆಲ್ಲರೂ ಇಲ್ಲಿವರೆಗೂ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇನ್ನು ಮುಂದಕ್ಕೆ ಕೈ ಬಿಡಲ್ಲ ಅನ್ನೋ ನಂಬಿಕೆನೂ ಇದೆ. ಅದೇ ರೀತಿ ನಮ್ಮ ಸಿನಿಮಾನು ಕೂಡ ಕೈ ಬಿಡದಂಗೆ ಮುಂದಕ್ಕೆ ತಗೊಂಡೋಗ್ಬೇಕಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.